ಸೌಜನ್ಯ ಪ್ರಕರಣದ ಕುರಿತು ಎಸ್ಐಟಿ ತನಿಖೆಯನ್ನ ನಡೆಸುತ್ತಾ ಈಗಾಗಲೇ ಸೌಜನ್ಯ ಕೇಸಿನಲ್ಲಿ ಆರೋಪ ಹೊತ್ತವರಿಗೆ ಬುಲಾವ್ ಕೂಡ ಹೋಗಿದೆ. ಸೌಜನ್ಯ ಪ್ರಕರಣ ಕುರಿತು ಎಸ್ಐಟಿ ತನಿಖೆಯನ್ನ ನಡೆಸುತ್ತಾ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇರೋದು. ಈ ಸಂಬಂಧ ಸೌಜನ್ಯ ಕೇಸ್ನಲ್ಲಿ ಆರೋಪ ಹೊತ್ತವರಿಗೆ ಬುಲಾವ್ ಹೋಗಿದೆ. ಉದಯ್ ಕುಮಾರ್ ಜೈನ್ಗೆ ಎಸ್ಐಟಿ ಬುಲಾವ್ ನೀಡಿದೆ. ಎಸ್ಐಟಿ ಕಚೇರಿಗೆ ಈಗಾಗಲೇ ಆಗಮಿಸಿದ್ದಾರೆ ಉದಯ್ ಕುಮಾರ್ ಜೈನ್, ಹಾಗೆ ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೂ ಎಸ್ಐಟಿ ಬುಲಾವ್ ನೀಡಿದೆ. ಮೂವರ ಮೇಲೆ ಆರೋಪವನ್ನ ಸೌಜನ್ಯ ಕುಟುಂಬಸ್ಥರು ಮಾಡಿದ್ರು. ಈ ಹಿಂದೆ ಸೌಜನ್ಯ ಪ್ರಕರಣದ ಸಂಬಂಧ ಸೌಜನ್ಯ ಕುಟುಂಬಸ್ಥರು ಅಥವಾ ಸೌಜನ್ಯ ಪೋಷಕರು 3 ಜನ ವ್ಯಕ್ತಿಗಳ ಮೇಲೆ ಆರೋಪವನ್ನ ಮಾಡಿದ್ರು. ಇದರ ಸಂಬಂಧ ಈಗಾಗಲೇ ಉದಯ್ ಕುಮಾರ್ ಜೈನ್ಗೂ ಕೂಡ ಎಸ್ಐಟಿ ಬುಲಾವನ್ನ ನೀಡಿತ್ತು. ಎಸ್ಐಟಿ ಕಚೇರಿಗೂ ಕೂಡ ಉದಯ್ ಕುಮಾರ್ ಜೈನ್ ಆಗಮಿಸಿದ್ರು. ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ ಮಾತ್ರ ಗೈರಾಗಿದ್ರು. ಮೂವರ ಮೇಲೆ ಆರೋಪವನ್ನ ಹೊರಿಸಿದ್ದು ಸೌಜನ್ಯ ಕುಟುಂಬ. ವಿಚಾರಣೆ ನಡೆದಿರುತ್ತೆ. ಇನ್ನಷ್ಟು ವಿಚಾರಣೆಗಾಗಿ ಬುಲಾವ್ ಕೊಡುವ ಸಾಧ್ಯತೆ ಕೂಡ ಇದೆ. ಸೌಜನ್ಯ ಪ್ರಕರಣದ ಕುರಿತು ಎಸ್ಐಟಿಗೆ ವಹಿಸಬೇಕು ಅನ್ನುವಂತಹ ಕೆಲವೊಂದಷ್ಟು ದೂರುಗಳು ಅಥವಾ ಕೆಲವೊಂದಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯದಲ್ಲಿ ಸೌಜನ್ಯ ಪೋಷಕರು ಕೂಡ ಆರೋಪ ಮಾಡಿದ್ದ ಮೂವರನ್ನ ಇವತ್ತು ನೋಟಿಸ್ ಕೊಟ್ಟಿದ್ರು, ಬುಲಾವ್ ಕೊಟ್ಟಿದ್ರು ಹಾಜರಾಗಬೇಕು ಅಂತ. ಆದರೆ ಕೇವಲ ಉದಯ್ ಕುಮಾರ್ ಜೈನ್ ಮಾತ್ರ ವಿಚಾರಣೆಗೆ ಅಂತ ಆಗಮಿಸಿದ್ರು. ಧೀರಜ್ ಕೆಲ್ಲಾ ಹಾಗೆ ಮಲ್ಲಿಕ್ ಜೈನ್ಗೆ ಎಸ್ಐಟಿ ಬುಲಾವ್ ಕೊಟ್ಟಿದ್ರು ಕೂಡ ಗೈರಾಗಿದ್ರು.